ಆರ್ಸಿಬಿ ಫ್ಯಾನ್ಸ್ ಜೋಶ್ ಹೇಗಿದೆ? ಫೈನಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅಫಿಷಿಯಲಿ ಬರುವಂತಹ IPL 2025 ಅಲ್ಲಿ ರಜಾತ್ ಪಾಟಿದಾರ್ಗೆ ಆಸ್ ಎ ಕ್ಯಾಪ್ಟನ್ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಈಗ ರಜಾತ್ ಪಾಟಿದಾರ್ ಅವರ ಆರ್ಸಿಬಿಯಲ್ಲಿ ನ್ಯೂ ಎರಾ ಸ್ಟಾರ್ಟ್ ಆಗಿದೆ. ಸೊ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ವೆಲ್ಕಮ್ ಟು ಆರ್ಸಿಬಿ ನ್ಯೂ ಕ್ಯಾಪ್ಟನ್ ರಜಾತ್ ಪಾಟಿದಾರ್ ಅಂತೇಳಿ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಪಾಟಿದಾರ್ಗೆ ಸ್ವಾಗತ ಮಾಡಲೇಬೇಕು. ಸೊ ಹಾಗಾದ್ರೆ ಬರುವಂತಹ IPL 2025 ಅಲ್ಲಿ ರಜಾತ್ ಪಾಟಿದಾರ್ ಅವರ ಕ್ಯಾಪ್ಟನ್ಸಿಯಲ್ಲಿ ಆರ್ಸಿಬಿ ಮೊಟ್ಟ ಮೊದಲ ಬಾರಿಗೆ ಕಪ್ ಅನ್ನು ಗೆಲ್ಲುತ್ತಾ, ಮತ್ತು ಯಾಕೆ ವಿರಾಟ್ಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕ್ಯಾಪ್ಟನ್ಸಿ ಕೊಟ್ಟಿಲ್ಲ ಮತ್ತು ಯಾವ ರೀಸನ್ ಮೇಲೆ ರಜಾತ್ಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ, ಇದರಿಂದ ಯಾರಿದ್ದಾರೆ, ಒಂದು ಬಿಗ್ ಅಪ್ಡೇಟ್ ಇದೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗುರು, ನಿಮ್ಮ ಸಪೋರ್ಟ್ ಬೇಕು. ಸೊ ಆಸ್ ಪರ್ ರಿಪೋರ್ಟ್ ನ ಪ್ರಕಾರ ಆರ್ಸಿಬಿ ಮ್ಯಾನೇಜ್ಮೆಂಟ್ ಬಿಫೋರ್ ಮೆಗಾ ಆಕ್ಷನ್ ಗೂ ಮುಂಚೆ ವಿರಾಟ್ ಕೊಹ್ಲಿ ಅವರಿಗೆ ಅಪ್ರೋಚ್ ಮಾಡಿದ್ರಂತೆ. ಸೊ ಮತ್ತೊಂದ್ಸಲ ಆರ್ಸಿಬಿ ಪರ ಕ್ಯಾಪ್ಟನ್ಸಿ ಮಾಡಿ ಅಂತೇಳಿ. ಆದ್ರೆ ವಿರಾಟ್ ಕೊಹ್ಲಿ ಅವರು ಇದಕ್ಕೆ ಅಗ್ರಿ ಮಾಡಿಲ್ಲ. ಅದಾದ್ಮೇಲೆ ಮತ್ತೊಂದ್ಸಲ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರಾಟ್ಗೆ ಮತ್ತೆ ಅಪ್ರೋಚ್ ಮಾಡಿದ್ರಂತೆ. ಅವಾಗ್ಲೂ ವಿರಾಟ್ ಕೊಹ್ಲಿ ಅವರು ಅಗ್ರಿ ಮಾಡಿಲ್ಲ. ಅಂದ್ರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಬರೋಬ್ಬರಿ ಟ್ವೈಸ್ ಅಂದ್ರೆ 2 ಸಲ ವಿರಾಟ್ಗೆ ಅಪ್ರೋಚ್ ಮಾಡಿದರೆ, 2 ಸಲನೂ ವಿರಾಟ್ ಕೊಹ್ಲಿ ಅವರು ಅಗ್ರಿ ಮಾಡಿಲ್ಲ ಆರ್ಸಿಬಿಗೆ ಕ್ಯಾಪ್ಟನ್ಸಿ ಮಾಡೋಕೆ. ಸೊ ಅದಾದ್ಮೇಲೆ ವಿರಾಟ್ ಕೊಹ್ಲಿ ಅವರು ಆರ್ಸಿಬಿ ಮ್ಯಾನೇಜ್ಮೆಂಟ್ ಗೆ ಒಂದು ಸಜೆಷನ್ ಮಾಡಿದಂತೆ. ಸೊ ಬರುವಂತಹ IPL 2025 ಅಲ್ಲಿ ರಜಾತ್ ಪಾಟಿದಾರ್ಗೆ ಕ್ಯಾಪ್ಟನ್ಸಿ ಕೊಡಿ ಅಂತೇಳಿ ಆ ಒಂದು ಸಜೆಷನ್ ಕೊಟ್ಟಿದ್ರಂತೆ. ಸೊ ಆ ಒಂದು ರೀಸನ್ ಮೇಲೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸೊ ಬರುವಂತಹ IPL 2025 ಅಲ್ಲಿ ರಜಾತ್ಗೆ ಆರ್ಸಿಬಿಯ ಕ್ಯಾಪ್ಟನ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಅಂದ್ರೆ ಬಿಫೋರ್ ಮೆಗಾ ಆಕ್ಷನ್ ಮುಂಚೆನೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಡಿಸೈಡ್ ಆಗಿದ್ರು. ಆದ್ರೆ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಮೆಗಾ ಆಕ್ಷನ್ ಮುಂಚೆ ಅಲ್ಲಿ ಫಾಫ್ ಅವರ್ನ ಆರ್ಸಿಬಿ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡಿದ್ರು. ಅಂದ್ರೆ ಇದರ ಅರ್ಥ ಬರುವಂತಹ ಮೆಗಾ ಆಕ್ಷನ್ ಅಲ್ಲಿ KL ರಾಹುಲ್ ಇದ್ದಾರೆ. ಸೊ ಅವರಿಗೆ ನಮ್ಮ ಆರ್ಸಿಬಿ ಮ್ಯಾನೇಜ್ಮೆಂಟ್ ಬೈ ಮಾಡಿ ಅವರಿಗೆ ಬರುವಂತಹ IPL 2025 ಅಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ ಅಪಾಯಿಂಟ್ಮೆಂಟ್ ಮಾಡಬಹುದು ಅಂತೇಳಿ ಯೋಚನೆ ಮಾಡಿದ್ವಿ. ಆದ್ರೆ ಆರ್ಸಿಬಿ ಯೋಚನೆ ಮಾಡಿದೆ ಬೇರೆ. ಸೊ ಆಮೇಲೆ ಸ್ಕ್ವಾಡ್ ಆದ್ಮೇಲೆ ಅಲ್ಲಿ KL ರಾಹುಲ್ ಅವರಿಗೆ ಬೈ ಮಾಡಿದಿಲ್ಲ. ಸೊ ನಾವು ಸ್ಕ್ವಾಡ್ ನೋಡ್ತಾ ಇದ್ರೆ ಅಂದ್ರೆ ಆ ಒಂದು ಸ್ಕ್ವಾಡ್ ನಲ್ಲಿ ಕ್ಯಾಪ್ಟನ್ಸ್ ಇರುವಂತಹ ಮೆಟೀರಿಯಲ್ ಯಾವ ಪ್ಲೇಯರ್ ಇದ್ದಲ್ಲ. ಸೊ ಅದರಿಂದ ಕೆಲವೊಬ್ರು ಒಂದು 3-4 ಪ್ಲೇಯರ್ ಬರ್ತಾರೆ. ಲಿಯಾಮ್ ಲಿವಿಂಗ್ಸ್ಟನ್ ಬರ್ತಾರೆ. ಸೊ ಲಿಯಾಮ್ ಲಿವಿಂಗ್ಸ್ಟನ್ ಅಂತ ಪರಿ ಹೇಳ್ಕೊಳ್ಳೋ ಹಾಗೆ ಕ್ಯಾಪ್ಟನ್ಸಿ ಮಾಡಿಲ್ಲ. ಮತ್ತು ಅಲ್ಲಿ ಪಿಲ್ ಸಾಲ್ಟ್ ಬರ್ತಾರೆ. ಪಿಲ್ ಸಾಲ್ಟ್ ಸಹ ಅಲ್ಲಿ ಇಂಗ್ಲೆಂಡ್ಗೆ ಕ್ಯಾಪ್ಟನ್ಸಿ ಮಾಡಿದರೆ. ಆದ್ರೆ IPL ಬೇರೆ ಮತ್ತು ಅಲ್ಲಿ ಇಂಗ್ಲೆಂಡೇ ಬೇರೆ. ಸೊ ಆ ಒಂದು ರೀಸನ್ ಮೇಲೆ ಇವ್ರ ಮೇಲೆ ಸಹ ಇಂಟ್ರೆಸ್ಟ್ ಇದಲ್ಲ. ಸೊ ಅದಾದ್ಮೇಲೆ ಉಳಿದಿರುವಂತಹ ಕೇವಲ 3 ಪ್ಲೇಯರು, ಅದು ರಜಾತ್ ಪಾಟಿದಾರ್ ಮತ್ತು ಕೃಣಾಲ್ ಪಾಂಡ್ಯ, ಅದೇ ರೀತಿಯಾಗಿ ಅಲ್ಲಿ ಭುವನೇಶ್ವರ್ ಕುಮಾರ್. ಸೊ ಕೃಣಾಲ್ ಪಾಂಡ್ಯ ಅವರ ಬಗ್ಗೆ ಹೇಳ್ಬೇಕಾದ್ರೆ ಹೌದು ಅಲ್ಲಿ LSG ಅಲ್ಲಿ ಕ್ಯಾಪ್ಟನ್ಸಿ ಮಾಡಿದರೆ. KL ರಾಹುಲ್ ಆಬ್ಸೆಂಟ್ ಇದ್ರೆ ಅವರ ಪ್ಲೇಸ್ಗೆ ಕ್ಯಾಪ್ಟನ್ಸಿ ಮಾಡಿದ್ರು. ಆದ್ರೂ ಅವ್ರ ಮೇಲೆ ಇಂಟ್ರೆಸ್ಟ್ ಇದಲ್ಲ. ಅದೇ ರೀತಿಯಾಗಿ ಇಲ್ಲಿ ಉಳಿದಿರೋದು ಭುವನೇಶ್ವರ್ ಕುಮಾರ್ ಸಹ ಅಲ್ಲಿ ಕ್ಯಾಪ್ಟನ್ಸಿ ಮಾಡಿದರೆ SRH ಅಲ್ಲಿ. ಆದ್ರೆ ನನಗೆ ಯಾಕೋ ಇದ್ರ ಮೇಲೆ ಇಂಟ್ರೆಸ್ಟ್ ಇದಲ್ಲ. ಸೊ ಉಳಿದಿರೋದು ಕೇವಲ ಒಂದೇ ಒಂದು ಪ್ಲೇಯರು, ಅದು ರಜಾತ್ ಪಾಟಿದಾರ್. ಅಲ್ಲಿ ವಿರಾಟ್ ಕೊಹ್ಲಿ ಅವರನ್ನ ಬಿಟ್ರೆ ಅಲ್ಲಿ ಉಳಿದಿರೋದು ರಜಾತ್ ಪಾಟಿದಾರ್ ಮಾತ್ರ ಕ್ಯಾಪ್ಟನ್ಸಿ ಇರುವಂತಹ ಪ್ಲೇಯರು. ವಿರಾಟ್ ಅಥವಾ ರಜಾತ್ ಇಬ್ಬರಲ್ಲಿ ಒಬ್ಬರೇ ಕ್ಯಾಪ್ಟನ್ಸಿ ಆಗ್ಬೇಕಂತೇಳಿ ನಾನು ಥಿಂಕ್ ಮಾಡಿದೆ. ಎಕ್ಸಾಕ್ಟ್ಲಿ 2 days ಬ್ಯಾಕ್ ನನಗೆ ಒಂದು ಬಿಗ್ ರಿಪೋರ್ಟ್ ಬಂತು. ಸೊ ಆ ರಿಪೋರ್ಟ್ ನಲ್ಲಿ ರಜಾತ್ ಪಾಟಿದಾರ್ ಬರುವಂತಹ IPL 2025 ಅಲ್ಲಿ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಅಂತ ರಿಪೋರ್ಟ್ ಬಂತು. ಸೊ ಆ ಒಂದು ರಿಪೋರ್ಟ್ ನಾನು ವಿಡಿಯೋ ಮಾಡಿದೆ, ಆ ಒಂದು ನ್ಯೂಸ್ ನ ಲೀಕ್ ಮಾಡಿದೆ. ಆದ್ರೆ ಕೆಲವೊಬ್ರು ಆರ್ಸಿಬಿ ಫ್ಯಾನ್ಸ್ ಇಲ್ಲ ಗುರು ನೀನ್ ಹೇಳ್ತಿರೋದು ಸುಳ್ಳು ಅಂತೇಳಿ ಸ್ವಲ್ಪ ಟ್ರೂಲ್ ಮಾಡ್ತಾ ಇದ್ರು. ಸೊ ಆದ್ರೂ ಪರವಾಗಿಲ್ಲ, ನ್ಯೂಸ್ ಅಂತದ್ದು ಗುರು. ಸೊ ಆ ಒಂದು ರೀಸನ್ ಮೇಲೆ ಫೈನಲಿ ಅಫಿಷಿಯಲಿ ಈಗ ರಜಾತ್ ಪಾಟಿದಾರ್ಗೆ ಆಸ್ ಎ ಕ್ಯಾಪ್ಟನ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಬರುವಂತಹ IPL 2025 ಅಲ್ಲಿ ಇವರ ಲೀಡರ್ಶಿಪ್ ಯಾವ ರೀತಿ ಇರುತ್ತೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಸೊ ಹೋಪ್ ಮಾಡಮ್ಮ ರಜಾತ್ ಪಾಟಿದಾರ್ ವಿತ್ ಬ್ಯಾಟ್ ಮತ್ತು ವಿತ್ ಫೀಲ್ಡ್, ಅದೇ ರೀತಿಯಾಗಿ ವಿತ್ ಕ್ಯಾಪ್ಟನ್ಸ್ ಇಂದ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಹೋಪ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಕ್ಯಾಪ್ಟನ್ಸಿ ಬಗ್ಗೆ ಹೇಳ್ಬೇಕಾದ್ರೆ ಅಂಡರ್ ಇವರ ಕ್ಯಾಪ್ಟನ್ಸಿಯಲ್ಲಿ ಮಧ್ಯಪ್ರದೇಶವನ್ನು ಸಯ್ಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಸೊ ಫೈನಲ್ ಗೆ ತಗೊಂಡು ಹೋಗಿದ್ರು. ಸೊ ಅದೇ ಒಂದು ಪರ್ಫಾರ್ಮೆನ್ಸ್ ನ ಬರುವಂತಹ IPL 2025 ಅಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ ಮಾಡ್ಲಿ ಅಂತೇಳಿ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಹೋಪ್ ಮಾಡ್ತಾ ಇದೀವಿ. ಸೊ ಏನು ರಜಾತ್ ಪಾಟಿದಾರ್ ಅಂಡರ್ ಇವರ ಕ್ಯಾಪ್ಟನ್ಸಿಯಲ್ಲಿ ಆರ್ಸಿಬಿ ಮೊಟ್ಟ ಮೊದಲ ಕಪ್ ಅನ್ನು ಎತ್ತುತ್ತಾ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಗೆ ಶೇರ್ ಮಾಡಿ. ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.